परमात्मने सततमेकरूपिणे दशरूपिणे शतसहस्ररूपिणे अविकारिणे स्फुटमनन्तरूपिणे सुखचित्समस्ततनवे नमो नमः। तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ನಿಮಿತ್ತವಾಗಿ ನಾವು ಮಾಡುತ್ತಾ ಇರುವ ದಶಾವತಾರ ಸ್ತುತಿಯಲ್ಲಿ ಅದರ ಅರ್ಥಚಿಂತನದಲ್ಲಿ 19ನೆಯ ಶ್ಲೋಕವನ್ನು ಇವತ್ತು ನಾವು ಚಿಂತನೆ ಮಾಡಬೇಕು. ನಿನ್ನೆಯ ಶ್ಲೋಕದಲ್ಲಿ ಅದ್ಭುತವಾದ ಲಂಕಾದಹನಾದಿ ಎಲ್ಲ ವಿಷಯಗಳು, ಸೇತು ನಿರ್ಮಾಣದ ಒಂದು ಮುನ್ನುಡಿ ಆ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಆ ಭಗವಂತ ಸೇತು ನಿರ್ಮಾಣ ಕಾರ್ಯದಲ್ಲಿ ತೋರಿಸಿದಂತಹ ಅದ್ಭುತವಾದ ಚರ್ಯ, ಈ ಎಲ್ಲ ವಿಷಯಗಳು ಕಪಿಸೈನ್ಯದ ರಕ್ಷಣೆಯನ್ನು ಮಾಡಿದ್ದು, ಭಗವಂತ ಯುದ್ಧ ಮಾಡಲಿಕ್ಕೆ ತಯಾರಾದಾಗ ಅವನು ಕಾಣುವ ಪರಿ, ವರುಣ ಭಗವಂತನಿಗೆ ಶರಣಾಗತಿಯನ್ನು ತೋರಿಸಿದ್ದು, ಹನುಮಂತ ದೇವರು ಮಾಡಿದಂತಹ ರಾಮದೇವರ ಸ್ತೋತ್ರ, ಇವೆಲ್ಲವನ್ನು ಒಳಗೊಂಡಂತಹ 19ನೇ ಶ್ಲೋಕವನ್ನು ವಾದಿರಾಜಸ್ವಾಮಿಗಳು ತುಂಬ ಸುಂದರವಾಗಿ ಅನೇಕ ಪದಬಂಧಗಳಿಂದ ಹೆಣೆದು ನಮಗೆ ಉಣಬಡಿಸ್ತಾ ಇದ್ದಾರೆ, ಅದನ್ನು ನೀಡುತ್ತಾ ಇದ್ದಾರೆ. ಅಂತಹ 19ನೇ ಶ್ಲೋಕ ಈ ರೀತಿಯಾಗಿ ಇದೆ. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ ಭುಜಪಾಣಿ ರವಿ ಪ್ರತಿಮಭಾ ಕ್ಷೋಣೀಧರಾಲಿ ನಿಭಘೋಣಿ ಮುಖಾದಿ ಘನವೇಣಿ ಸುರಕ್ಷಣಕರಃ ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿಪಾಣಿ ರಿತಾರ್ಹಣಮಣಿ ಶ್ರೇಣೀವ್ರತಾಂಘ್ರಿರಿಹವಾಣಿ ಶಸೂನುವರ ವಾಣಿ ಸ್ತುತೋ ವಿಜಯತೆ. ಭಗವಂತ ತನ್ನ ಹೆಗಲಿಗೆ, ಭುಜಕ್ಕೆ ಯಾವಾಗಲೂ ಕೂಡ ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ, ಬತ್ತಳಿಕೆಯನ್ನು ಹಾಕಿಕೊಂಡಿರ್ತಾನೆ. ಅದರಲ್ಲಿ ಬಾಣಗಳನ್ನು ಇಟ್ಟುಕೊಳ್ಳಲಿಕ್ಕೆ ಬತ್ತಳಿಕೆಯನ್ನು, ಇನ್ನೊಂದು ಭುಜದಲ್ಲಿ ಬಿಲ್ಲನ್ನು, ಕೈಯಲ್ಲಿ ಖಡ್ಗವನ್ನು, ಇವೆಲ್ಲ ಕೈ ಮತ್ತು ತೋಳುಗಳನ್ನು ಜಡ್ಡುಗಟ್ಟಿಸುವಂತಹದ್ದು. ಯಾವಾಗಲೂ ಅದನ್ನು ಅಲ್ಲೇ ಹಾಕಿಕೊಂಡ್ರೆ ಅದು ಕಚ್ಚಾಗ್ತದೆ, ಜಡ್ಡುಗಟ್ಟಿದಂತೆ ಆಗ್ತದೆ. ಆದರೂ ಕೂಡ ಇಷ್ಟೆಲ್ಲವನ್ನು ಹಾಕಿಕೊಂಡರೂ ಕೂಡ ನಮ್ಮ ರಾಮಚಂದ್ರ ಪ್ರಭು ಅವನು ರವಿ ಪ್ರತಿಮಭಾಹ, ಆ ಭಗವಂತ ಸೂರ್ಯನಂತೆ ಪ್ರಖರವಾದ ಭಾಹ ತೇಜಸ್ಸನ್ನು ಉಳ್ಳವನಾಗಿದ್ದಾನೆ. ಇವೆಲ್ಲವನ್ನು ಹಾಕಿಕೊಳ್ಳುವುದು ನಮ್ಮ ದೇಹವನ್ನು ಜಡ್ಡುಗಟ್ಟಿಸಿ ನಮ್ಮ ಪ್ರಖರ ತೇಜಸ್ಸನ್ನು ಕಮ್ಮಿ ಮಾಡುತ್ತದೇನೋ ಅಂತ ನೋಡಿದರೆ, ಇವೆಲ್ಲವನ್ನು ಹಾಕಿಕೊಂಡಿರುವ ತೋಳು ಕೈಗಳನ್ನುಳ್ಳವನಾದರೂ ಕೂಡ ಆ ರಾಮಚಂದ್ರ ಮಹಾಪ್ರಭು ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾನೆ. ಆ ತೇಜಸ್ಸು, ಆ ವರ್ಚಸ್ಸು, ಆ ಓಜಸ್ಸು, ಇವೆಲ್ಲವನ್ನು ನೋಡಿದರೆ ಭಗವಂತ ಆ 1000 ಸೂರ್ಯಗಳನ್ನು ಸರಿಸಿ ಅಲ್ಲಿ ಬಂದು ಅವೆಲ್ಲವುಗಳನ್ನು ಹಾಕಿಕೊಂಡು ನಿಂತಿದ್ದಾನೇನೋ ಅನ್ನುವಂತೆ ಕಾಣ್ತಾ ಇದ್ದಾನೆ. ಅಷ್ಟು ಕಾಂತಿ ತೇಜಸ್ಸು. ಕಪಿಸೈನ್ಯ ಅವರೆಲ್ಲ ಬಂದು ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ದೊಡ್ಡ ಪರ್ವತದಂತೆ ಆ ಕಪಿಗಳ ಸೈನ್ಯ ದೊಡ್ಡದಾದದ್ದು, ಮಹಾಕಾಯ ಉಳ್ಳವರು. ಭಾರೀ ದೊಡ್ಡ ಕಾಯ ಉಳ್ಳ ಕಪಿಗಳಾದರೂ ಕೂಡ ಅವರೆಲ್ಲರನ್ನ ರಕ್ಷಿಸುವ ಭಾರವನ್ನು ಹೊತ್ತವನು ನಮ್ಮ ರಾಮಚಂದ್ರ ಮಹಾಪ್ರಭು. ಕಪಿಸೈನ್ಯ ನನಗೋಸ್ಕರವಾಗಿ ಯುದ್ಧ ಮಾಡಲಿಕ್ಕೆ ಅಂತ ಬಂದಿದೆ ಅಂದ ಮೇಲೆ ಅವರ ರಕ್ಷಣೆ ಇದು ನನ್ನ ಹೊಣೆ ಎಂಬುದಾಗಿ, ಸೇವೆ ಮಾಡುವವರನ್ನು ರಕ್ಷಿಸುವುದು ಇತಿ ಮತ್ಪಣಃ, ಇದು ನನ್ನ ದೀಕ್ಷೆ, ಇದು ನನ್ನ ವ್ರತ ಅಂತನ್ನುವ ಕಾರ್ಯ ಭಗವಂತ ಮಾಡಿ ಕಪಿಸೈನ್ಯವನ್ನು ರಕ್ಷಿಸ್ತಾ ಇದ್ದಾನೆ. ಅಲ್ಲಿ ಸೇತು ನಿರ್ಮಾಣವಾಗ್ತಾ ಇರುವಂತಹ ಸಂದರ್ಭ, ಅಲ್ಲಿ ಹೇಳಿದ ಸಮುದ್ರ ರಾಜ ಜಾಗವನ್ನು ಬಿಟ್ಟು ಮುಂದೆ
ಬೇಕು ಅಂತ ಹೇಳಿ. ಆಗ ವರುಣ ಅದಕ್ಕೆ ಹೂ ಹ ಏನು ಅನ್ನದೆ ಅಲ್ಲಿ ರಾಮನ ಕಾರ್ಯಕ್ಕೆ ತನ್ನ ದಾರಿಯನ್ನು ಬಿಡದೇ ಇದ್ದಂತಹ ಸಂದರ್ಭದಲ್ಲಿ ಒಮ್ಮೆ ರಾಮಚಂದ್ರ ಮಹಾಪ್ರಭು ಅಲ್ಲಿಯೇ ಕುಳಿತುಕೊಂಡು ತನ್ನ ಕೆಂಗಣ್ಣಿನಿಂದ ಕೆಕ್ಕರಿಸಿ ಸಮುದ್ರವನ್ನು ನೋಡಿಬಿಟ್ನಂತೆ. ಭಗವಂತ ಶಾಂತಮೂರ್ತಿ, ಸಿಟ್ಟಾದ ಅಂತಂದರೆ ಭಯಂಕರ ಸಿಟ್ಟು. ಆ ಎಲ್ಲ ನೀರು ಕತ 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 ಕುದಿಲಿಕತ್ತಂತೆ. ಸಮುದ್ರ ದೇವ ಒದ್ದಾಡಿ ಬಂದು ರಾಮಚಂದ್ರ ಮಹಾಪ್ರಭುವಿನ ಪಾದಕ್ಕೆ ಎರಗಿ ಅವನ ಪಾದಗಳು ಪೂರ್ಣವಾಗಿ ಮುಚ್ಚೋಗಬೇಕು, ಅಷ್ಟು ರತ್ನ ಅದರ ರಾಶಿಯನ್ನೇ ತಂದು ಅಲ್ಲಿ ನೀಡುತ್ತಾ ಇದ್ದಾನೆ, ಸುರಿತಾ ಇದ್ದಾನೆ. ಇಂತಹ ರಾಮದೇವರ ಚಾರಿತ್ರ್ಯ, ಇಂತಹ ರಾಮದೇವರ ಮಹಿಮೆ, ಇದನ್ನೆಲ್ಲ ಆ ಹನುಮಂತ ದೇವರು ಸ್ತೋತ್ರ ಮಾಡಿದ್ದಾರೆ. ಮೂಲ ರಾಮಾಯಣದಲ್ಲಿ ಬಂದಂತಹ ವಿಷಯವನ್ನೆಲ್ಲ ಯಾವ ಸುಂದರಕಾಂಡದಲ್ಲಿ, ಮುಂದೆ ತಾತ್ಪರ್ಯ ನಿರ್ಣಯದ ವಿವಿಧ ಅಧ್ಯಾಯಗಳಲ್ಲಿ ಸ್ತೋತ್ರ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಹನುಮಂತ ದೇವರು ಅಲ್ಲಿ ಸ್ತೋತ್ರ ಮಾಡಿದ್ದಾರೆ ಭಗವಂತನನ್ನು. ಆ ಹನುಮಂತ ದೇವರಿಂದ ಸ್ತುತ್ಯನಾದ ಮರ್ಯಾದಾ ಪುರುಷೋತ್ತಮನಾಗಿರತಕ್ಕಂತಹ ಭಗವಾನ್ ರಾಮಚಂದ್ರ ಮಹಾಪ್ರಭು, ಅವನು ಸರ್ವೋತ್ಕೃಷ್ಟನಾದ ಭಗವಂತ, ಅವನಿಗೆ ನಮಸ್ಕಾರಗಳು ಅಂತನ್ನುವ ಒಂದು ತಾತ್ಪರ್ಯವಿರುವ ಶ್ಲೋಕವಿದು. ಇದರ ಶಬ್ದ, ಅದರ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ತೂಣೀರ ಕಾರ್ಮುಕ ಕೃಪಾಣಿ. ತೂಣೀರ ಅಂದರೆ ಬತ್ತಳಿಕೆ, ಬಾಣಗಳನ್ನು ಇಟ್ಟುಕೊಳ್ಳಲಿಕ್ಕೆ ಇರುವ ಯೋಧರ ಬಳಿಯಲ್ಲಿ ಇರುವ ಬತ್ತಳಿಕೆ. ಕಾರ್ಮುಕ ಅಂದರೆ ಬಿಲ್ಲು, ಕೃಪಾಣಿ ಅಂದರೆ ಖಡ್ಗ. ತುಣೀರವನ್ನು, ಕಾರ್ಮುಕವನ್ನು, ಕೃಪಾಣಿಯನ್ನು, ತುಣೀರವನ್ನು ಒಂದು ಹೆಗಲಿಗೆ, ಕಾರ್ಮುಕವನ್ನು ಮತ್ತೊಂದು ಹೆಗಲಿಗೆ, ಕೃಪಾಣಿಯನ್ನು ಕೈಯಲ್ಲಿ, ಹೀಗೆ ತನ್ನ ಅಂಗಗಳಲ್ಲಿ ಈ ಎಲ್ಲ ಒರಟಾದ ವಸ್ತುಗಳನ್ನು ಧಾರಣ ಮಾಡಿದ್ದರು. ಕಿಣಾಂಕ ಭುಜಪಾಣಿ, ನಮ್ಮ ದೇಹಕ್ಕೆ ಯಾವುದೋ ಒಂದನ್ನು ಯಾವಾಗಲೂ ವಜ್ಜಿಯಾಗಿರೋದನ್ನು ಅಲ್ಲೇ ಹಾಕ್ಕೊಳ್ತಾ ಹೋದರೆ ಅಲ್ಲೊಂದು ಕಲೆ ಬೀಳುತ್ತದೆ ನೋಡಿ. ಹಾಗೆ ಭಗವಂತ ಇವೆಲ್ಲವನ್ನು ಹಾಕಿಕೊಂಡದ್ದಕ್ಕೆ ಕಲೆಯಿಂದ ಕೂಡಿದ ತೋಳು ಮತ್ತು ಕೈಗಳನ್ನು ಉಳ್ಳವನಾದರೂ ರವಿ ಪ್ರತಿಮಭಾಹ. ರವಿ ಅಂದರೆ ಸೂರ್ಯ, ಪ್ರತಿಮ ಅಂದರೆ ಅವನಿಗೆ ಸಮಾನವಾದ, ಭಾಹ ತೇಜಸ್ಸು, ಅರ್ಥಾತ್ ಸೂರ್ಯನನ್ನೂ ಮೀರಿಸುವ ದಿವ್ಯವಾದ ಕಾಂತಿಯ ರಾಮಚಂದ್ರ ಪ್ರಭುವಿನಲ್ಲಿ ಇದೆ. ಇಷ್ಟೆಲ್ಲ ಕಲೆಗಳಿದ್ದರೂ ಅಕಳಂಕಿತನಾದಂತಹ ಸೂರ್ಯನ ಆ ದಿವ್ಯ ತೇಜಸ್ಸನ್ನು ಉಳ್ಳಂಥವನು ನಮ್ಮ ರಾಮಚಂದ್ರ ಮಹಾಪ್ರಭು. ಕ್ಷೋಣೀಧರಾಲಿ ನಿಭ. ಕ್ಷೋಣೀಧರಾಲಿ ನಿಭ ಪರ್ವತದ ಒಂದು ಶ್ರೇಣಿಗಳು, ದೊಡ್ಡ ದೊಡ್ಡ ಪರ್ವತದಂತೆ ಇರುವ ಘೋಣಿ ಮುಖಾದಿ, ಆ ಕಪಿಗಳ ಒಂದು ದೊಡ್ಡದಾದ ಸೈನ್ಯ, ಅವರ ಮಹಾಕಾಯ, ಘನವೇಣಿ ಆ ಮಹಾಸೇನೆ, ಸುರಕ್ಷಣಕರ ದೊಡ್ಡ ದೇಹವುಳ್ಳವರು, ಭಾರೀ ದೊಡ್ಡ ಸೈನ್ಯ ಅದಿದ್ರೂ ಕೂಡ ಅವರನ್ನು ರಕ್ಷಿಸುವ ಹೊಣೆ ಅದು ಪರಮಾತ್ಮನದ್ದೇ. ಅವರೆಲ್ಲ ರಾವಣನಿಂದ ಏನಾಗ್ತೇವೋ ಏನೋ ಅಂತನ್ನುವ ಭಯದಲ್ಲಿ ಕೂತಾಗ ಅವರನ್ನು ಸುರಕ್ಷಣಕರ, ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿ ಪಣವನ್ನು ತೊಟ್ಟು ಅವರೆಲ್ಲರನ್ನು ರಕ್ಷಿಸಿರುವ ಹೇ ರಾಮಚಂದ್ರ ಪ್ರಭುವೆ ಅಂತನ್ನುವ ತಾತ್ಪರ್ಯ. ಶೋಣೀಭವನ್ನಯನ, ಶೋಣೀಭವತ್ ನಯನ. ಶೋಣಿ ಅಂತಂದರೆ ಕ್ರೋಧ, ಕೆಟ್ಟವಾದ ಸಿಟ್ಟು, ಭಾರೀ ಸಿಟ್ಟಿನಿಂದ ಕೆಂಪಾದಂತಹ ಶೋಣೀಭವತ್, ಕೆಟ್ಟಾದ ಸಿಟ್ಟಿನಿಂದ ತುಂಬಿದ ಶೋಣೀಭವತ್, ಕೆಂಪಾದ ಕಣ್ಣನ್ನು, ನಯನ, ಆ ನಯನವನ್ನು ಉಳ್ಳ, ಆ ನೋಟದಿಂದ ಕೋಣೀಜಿತ, ಕೋಣೀಜಿತ, ಅಲ್ಲಿ ಕೋಣೀಜಿತ ಅಂಬುನಿಧಿ, ಆ ಭಾರೀ ಕಡೆಗಣ್ಣಿನ ನೋಟದಿಂದಲೇ ಅಲ್ಲಿ ಸೋತು ಹೋದ ಸಮುದ್ರದೇವ ಅಂಬುನಿಧಿ, ಆ ಕಣ್ಣು ಕೆಂಪಾಗಿ
ಸಿಟ್ಟಿನಿಂದ ಭಗವಂತ ಸಮುದ್ರವನ್ನು ನೋಡಿದಾಗ ಆ ಸಮುದ್ರದ ಒಡೆಯನಾದಂತಹ ವರುಣ ಅಲ್ಲಿ ಪಾಣಿ ಕೈಗಳಿಂದ ಈರಿತ ಅರ್ಹಣ ಮಣಿಶ್ರೇಣಿ ಒಪ್ಪಿಸಲ್ಪಟ್ಟ ಉಪಹಾರ ರೂಪವಾಗಿರತಕ್ಕಂತಹ ಅದೊಂದೇನೋ ಉಪಹಾರದಂತೆ ಆ ಭಗವಂತನ ಪಾದವನ್ನೇ ಪೂರ್ಣವಾಗಿ ತುಂಬಿಸುವಷ್ಟು ರತ್ನ ರಾಶಿಯನ್ನು ತನ್ನ ಕೈಗಳಿಂದ ಸಮರ್ಪಣ ಮಾಡುತ್ತಾ ಇದ್ದಾನೆ ಭಗವಂತ ಶಾಂತನಾಗು ಅಂತ ಹೇಳಿ. ಹೀಗೆ ತನ್ನ ಸಿಟ್ಟಿನಿಂದ ವರುಣನನ್ನು ಗೆದ್ದು ವರುಣನ ಶರಣಾಗತಿಯನ್ನು ಪಡೆದಂತಹ ಹೇ ರಾಮಚಂದ್ರ ಪ್ರಭುವೆ, ಋತಾಂಗ್ರೀಹಿ ಮುಚ್ಚಲ್ಪಟ್ಟ ಪಾದವುಳ್ಳವನು, ಆ ರತ್ನಗಳಿಂದಲೇ ರಾಮಚಂದ್ರ ಪ್ರಭುವಿನ ಪಾದವನ್ನು ಮುಚ್ಚಿದ್ದಾನಂತೆ ಆ ಸಮುದ್ರ ರಾಜ. ವಾಣೀಶಸೂನು ಅಂತಂದರೆ ಭಾರತೀ ಪುತ್ರನಾದಂತಹ ಅರ್ಥಾತ್ ವಾಯುದೇವರ ಅವತಾರ ಅಥವಾ ವಾಯುಪುತ್ರನಾದ ಹನುಮಂತ ದೇವರ ವರವಾಣೀಸ್ತುತಃ, ಸುಂದರವಾದ ವಾಣಿಯಿಂದ ಆ ಮೂಲ ರಾಮಾಯಣಾದಿ ವರ್ಣನೆಗಳಿಂದ ಅಲ್ಲೇನು ಸ್ತೋತ್ರ ಮಾಡಿದ್ದಾರೋ ಆ ಎಲ್ಲ ಸ್ತೋತ್ರಗಳು ಅದನ್ನು ನೆನಪಿಸಿಕೊಳ್ಳುತ್ತಾ ಅಂತಹ ಅಲ್ಲಿ ಹನುಮಂತ ದೇವರಿಂದ ಸ್ತುತ್ಯನಾದ ಹೇ ರಾಮಚಂದ್ರ ಪ್ರಭುವೇ ವಿಜಯತೆ, ನೀನು ಸರ್ವ ಉತ್ಕೃಷ್ಟನಾದಂತಹ ಸ್ವಾಮಿ, ನೀನೇ ಪರಮಾತ್ಮ ಎಂಬುದಾಗಿ ಇಲ್ಲಿ ತಿಳಿದುಕೊಳ್ಳಬೇಕು. ವಾಣೀಶಸೂನು ಅನ್ನುವುದಕ್ಕೆ ಒಂದು ಹನುಮಂತ ಅಂತ ಅರ್ಥ, ಇನ್ನೊಂದು ವಾಣೀಶ ಬ್ರಹ್ಮದೇವರು, ಸೂನು ಅಂದರೆ ಅವರ ಮಗ ಅನ್ನುವುದಕ್ಕೆ ಜಾಂಬವಂತ ಅನ್ನುವ ಅರ್ಥವನ್ನು ನಾವಿಲ್ಲಿ ಹೇಳಬಹುದು. ಆ ಜಾಂಬವಂತನಿಂದ ಸ್ತುತಿಸಲ್ಪಟ್ಟಂತಹ ರಾಮಚಂದ್ರ ಪ್ರಭು ಅವನು ವಿಜಯತೆ, ಸರ್ವ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಆ ಪರಮಾತ್ಮ ರಾಮ. ಇಂತಹ ರಾಮ ನಮ್ಮನ್ನು ರಕ್ಷಿಸಲಿ ಎನ್ನುವ ಅರ್ಥವನ್ನು ಈ ತುಂಬ ಸುಂದರವಾದ ಶ್ಲೋಕ ನೀಡುತ್ತಾ ಇದೆ. ಇಂತಹ ಈ ಎಲ್ಲ ಮಹತ್ ಕಾರ್ಯಗಳನ್ನು ಮಾಡಿ ತನ್ನ ಅದ್ಭುತ ದಿವ್ಯ ಮಹಿಮೆಯನ್ನು ತೋರಿರುವ ಆ ರಾಮಚಂದ್ರ ಪ್ರಭು ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.